ನೋಡಿ, ಒಂದು ನಾನು ಹೇಳ್ತೀನಿ, ಈ ರೀತಿ ರಾಜ್ಯಪಾಲರಿಗೆ ಈ ರೀತಿ ಅಪಮಾನ ಮಾಡುವಂಥ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಎಲ್ಲಿ ಪ್ರತಿಪಕ್ಷವರಿದ್ದಾರೆ ಪದೇ ಪದೇ ನಡೀತಾ ಇದೆ. ಮತ್ತು ಒಂದು ಇಲ್ಲಿ ಹೇಳುವಂಥದ್ದು, ರಾಜ್ಯಪಾಲರು ಈ ಸಂವಿಧಾನ ಬಾಹಿರವಾದಂಥ ಯಾವುದೂ ಕೆಲಸ ಮಾಡಿಲ್ಲ. ಸಂವಿಧಾನಬದ್ಧವಾಗಿ ಸಂವಿಧಾನದಲ್ಲಿ ಏನು ಹೇಳಿದೆ ಇವತ್ತು ಅಡ್ರೆಸ್ ಮಾಡ್ರಿ ಅಂತ ಹೇಳ್ತಾರೆ. ಅದನ್ನು ಅಡ್ರೆಸ್ ಮಾಡಿದ್ದಾರೆ, ಅಲ್ಲಿ ಬಂದಿದ್ದಾರೆ. ಬಂದು ಇದು ರಾಜ್ಯಪಾಲರ ಭಾಷಣದ ಪ್ರಾರಂಭ ಮಾಡಿ ಮತ್ತು ಕೊನೆಯ ಸಾಲನ್ನು ಹೇಳಿ ಅದು ಹೊರಟು ಹೋಗಿದ್ದಾರೆ. ಅದರಲ್ಲಿ ಅಚಾತುರ್ಯ ಮತ್ತೊಂದಿಲ್ಲ, ಸಂವಿಧಾನದ ರೀತಿಯಲ್ಲಿ ಏನು ಹೇಳಬೇಕು ಅದನ್ನು ಹೇಳಿದ್ದಾರೆ. ಅದಕ್ಕೂ ಸಹಿತ ಅವ್ರ ಮೇಲೆ ಕೈ ಮಾಡಲಿಕ್ಕೆ ಹೋಗುವಂಥದ್ದು, ಹರಾಸ್ಮೆಂಟ್ ಮಾಡುವಂಥದ್ದು. ಹರಿಪ್ರಸಾದ್ ಅಂತ ಒಬ್ಬ ಹಿರಿಯ ಜನಪ್ರತಿನಿಧಿ ಈ ರೀತಿ ಬಿಹೇವಿಯರ್ ಮಾಡಿದರೆ ಅದು ಇಟ್ ಈಸ್ ಬಿಹೇವಿಯರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಆ ಹಿನ್ನೆಲೆಯಲ್ಲಿ ಹೇಳ್ತೀನಿ, ರಾಜ್ಯಪಾಲರಿಗೆ ಒಂದು ಕಡೆ ಅಪಮಾನ ಮಾಡುವಂಥ ಕೆಲಸ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರನ ಪದೇ ಪದೇ ಟೀಕೆ ಮಾಡೋದು, ಅದ್ರ ಮುಖಾಂತರ ಏನೋ ನಾವು ಸಾಧನೆ ಮಾಡ್ತೀವಿ ಅಂತ ಹೊಟ್ಟಿದ್ದಾರೆ. ಅದರಿಂದ ಏನೂ ಸಾಧನೆ ಆಗೋದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ.